ಸ್ನೇಹಿತರೆ, ಶುಭೋದಯ. ನಿಮ್ಮ ನೆಚ್ಚಿನ ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆದರದ ಸ್ವಾಗತ. ಇವತ್ತು ನಿಮಗೆಲ್ಲ ನಾನು ಕರಿಬೇವು ಸೊಪ್ಪಿನ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ, ಇಂಗು, ಅನ್ನ, ಉಪ್ಪು, ಹುಣಸೆಹಣ್ಣು, ಕಾಯಿ ತುರಿ, ಕರಿಬೇವು ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಎಣ್ಣೆ. ಫಸ್ಟು ಇಲ್ಲಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಒಣಮೆಣಸಿನ್ಕಾಯಿ, ಒಂದು ಬಟ್ಲಿನಷ್ಟು ಕಾಯಿ ತುರಿ, ಒಂದು 4 ತೊಳೆಯಷ್ಟು ಹುಣಸೆಹಣ್ಣು, ಒಂದು ಕಪ್ನಷ್ಟು ಕರಿಬೇವು ಸೊಪ್ಪಿನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚಟ್ನಿ ಹದಕ್ಕೆ ನಾವು ಎಲ್ಲನೂ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಬೇಕು. ನಂತರ ಸ್ಟವ್ ಹಚ್ಬಿಟ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ಸಾಸಿವೆ, ಉದ್ದಿನಬೇಳೆ 1 ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್. ಈ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋಂಥ ಮಿಶ್ರಣ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹುರಿದು ಆಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡೋದು. ಒಗ್ಗರಣೆ ಬ್ರೌನ್ ಆಗಿದೆ. ಇವಾಗ ಈ ರುಬ್ಬಿರೋ ಅಂಥ ಮಿಶ್ರಣ ಹಾಕೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಗಿದೆ. ತಣ್ಣಗಿರೋ ಅನ್ನ ಮಿಕ್ಸ್ ಮಾಡಬೇಕು. ತಣ್ಣಗಿರೋ ಅನ್ನ ಈ ಚಟ್ನಿ ಜೊತೆಲಿ ಚೆನ್ನಾಗಿ ಮಿಕ್ಸ್ ಆಗಿ ಬಿಸಿ ಆಗಬೇಕು. ಸಿದ್ಧವಾಗಿದೆ. ವಿಭಿನ್ನವಾದ ಸ್ವಾದವುಳ್ಳ ಕರಿಬೇವು ಸೊಪ್ಪಿನ ಅನ್ನ ಸವಿಯಲು ಸಿದ್ಧವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಗುಡ್ ಡೇ.